ತಡ ಅಣ್ಣ ಮಕ್ಕಳಿಗೆ ಪಟಾಕಿ ಅಣ್ಣ ಅಂತ ಹಂಗಂತ ಕೊಡ್ತೀನಿ ಬಿಡಮ್ಮ, ಅದೇನು ನಾನು ಕೊಡ್ತೀನಿ ಹೋಗ್ರಿ. ಪ್ರತಿ ವರ್ಷ ಪಟಾಕಿ ಅಣ್ಣ ಕೊಡ್ತಾನೆ ಅಂತ ಕಾಯ್ತಾ ಇರ್ತಾರೆ ಮಕ್ಕಳು. ಇವತ್ತು ಆ ಪಟಾಕಿನ ಕೊಡಕ್ ಬಿಡ್ತಾ ಇಲ್ಲ. ಪೊಲೀಸ್ನವರು ಪಟಾಕಿ ಕೊಡಬೇಡ ಅಂತ ಹೇಳೋದಿಕ್ಕೆ ಎಲ್ಲಾದ್ರೂ ಒಂದು 100 ಜನ ಪೊಲೀಸರು ಬರೋದು, ಪೊಲೀಸ್ ವ್ಯಾನ್ಗಳು ತಗೊಂಡ್ಬರೋದು. ಇವತ್ತು ಅದನ್ನ ಮಾಡಿದ್ದಾರೆ. ಪಟಾಕಿ ಕೊಡಬಾರ್ದು, ಈ ಕೆಲಸ ಮಾಡ್ತಾರೆ. ಇದಕ್ಕೆ ಸಂಪೂರ್ಣವಾಗಿ ಏನಿವತ್ತು ಮೊನ್ನೆ JP ಪಾರ್ಕ್ ಅಲ್ಲಿ ಒಂದು ಉಪಮುಖ್ಯಮಂತ್ರಿಗಳು ಬರುವಂತ ಸಂದರ್ಭದಲ್ಲಿ ಒಂದು ಶಾಸಕನಿಗೆ ಆಹ್ವಾನ ಇಲ್ಲದೆ ಒಂದು ಉಪಮುಖ್ಯಮಂತ್ರಿಗಳು ಬೆಳಗ್ಗೆ 7 ಗಂಟೆಗೇನೆ ಒಂದು ನನ್ನ ಚುನಾವಣೆಯಲ್ಲಿ ಸೋತಂತ ಅಭ್ಯರ್ಥಿ ಕುಸುಮಾ DK ರವಿ ಅವ್ರನ್ನ ಕರ್ಕೊಂಡು ಇವರೇ MLA, ಎಲ್ಲ ಇವರೇ, ಸಮಸ್ಯೆಗಳು ಇವ್ರಿಗೆ ಹೇಳಿ, MLA ಮುನಿರತ್ನನ್ ಬಗ್ಗೆ ಏನು ನನಗೆ ಬೇಡ, ಮುನಿರತ್ನನ್ಗೆ ಆಹ್ವಾನ ಕೊಡಲ್ಲ ಅಂತ ಹೇಳಿ ಆವತ್ತು ಅಲ್ಲಿ ತೊಂದರೆ ಕೊಟ್ಟರು. ಇವತ್ತು ಸೇಮ್ ಅದೇ ರಿಪೀಟು. ನಾನು ಕೇಳಿದೆ, ಪಾಪ ಅವ್ರ ಹೆಸರು ಹೇಳೋದು ಬೇಡ ಅಧಿಕಾರಿಗಳದ್ದು. ಸರ್, ಬೆಳಗ್ಗೆಯಿಂದ DK ಸುರೇಶ್ ಫೋನ್ ಮಾಡ್ತಾರೆ, ಕುಸುಮಾ ಫೋನ್ ಮಾಡ್ತಾರೆ, ಅವರ ಅಪ್ಪ ಹನುಮಂತರಾಯಪ್ಪ ಫೋನ್ ಮಾಡ್ತಾರೆ, DK ಶಿವಕುಮಾರ್ ಫೋನ್ ಮಾಡ್ತಾರೆ, ನೀವು ಗೋಡನ್ನ ಸೀಸ್ ಮಾಡು ಅಂತಾರೆ. ಗೋಡನ್ ಸೀಸ್ ಮಾಡಿಲ್ಲ ಅಂದ್ರೆ ನಮ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತಾರೆ. ಅದಕ್ಕೆ ಸರ್ ಗೋಡನ್ನ ನಾವು ಬೀಗ ತೆಗೆದು ನೋಡ್ಬೇಕು ಅಂತ ನಾನು ಹೇಳಿದೆ. ನೋಡಪ್ಪ, ಅದರಲ್ಲಿ ಏನು ಇಲ್ಲಪ್ಪ, ಪಟಾಕಿ ಇರಲ್ಲ, ಅದು ಒಂದು ಕುಂದುಕೊರತೆ ಸಾರ್ವಜನಿಕರಿಗೆ ಇಟ್ಟಿರುವಂತ ಒಂದು ಶಾಸಕರ ಕಚೇರಿ. ಇಲ್ಲ ಸರ್, ಅದನ್ನ ನಾವು ಪೊಲೀಸರು ಬಂದ್ಮೇಲೆ ನೀವು ಬೀಗ ತೆಗಿಬೇಕು ಸರ್, ಅಲ್ಲಿವರೆಗೂ ನೀವು ಒಳಗಡೆ ಹೋಗಂಗಿಲ್ಲ ಸರ್. ಆಯ್ತಪ್ಪ, ಹಂಗೆ ಮಾಡ್ತೀವಿ. ಬಂದೆ, ಎಲ್ಲಾರು ಇದರಲ್ಲೂ ಪೊಲೀಸರು ಇದರಲ್ಲಿ ಬೀಗ ತೆಗೆದೆ, ಒಳಗಡೆ ಬಂದ್ರು, ನೋಡಿದ್ರು ಏನೂ ಇಲ್ಲ. ಅದಾದ್ಮೇಲೆ ಬಹಳ ವಿಚಿತ್ರ ಏನು ಅಂದ್ರೆ, ಒಂದು ಅಂಗಡಿನಿಂದ ಖರೀದಿ ಮಾಡಿ ಒಂದು ವಾಹನದಲ್ಲಿ ತಂದಿಟ್ಕೊಂಡು ಅವ್ರ ಮನೆ ಕೊಡೋದು ತಪ್ಪು ಅಂತ ಹೇಳ್ತಾರೆ. ಆಯ್ತು, ಕೊಡಲ್ಲ, ಬಿಟ್ಬಿಡೋಣ. ನೇರವಾಗಿ ಅಂಗಡಿನಲ್ಲಿ ಖರೀದಿ ಮಾಡಿ ಕಾರ್ಯಕರ್ತರು ಯಾವುದೋ ಒಂದು ಕುಟುಂಬಕ್ಕೆ ಸಹಾಯ ಮಾಡಕ್ ತಗೊಂಡೋಗಿ ಕೊಡ್ತಾರಪ್ಪ. ಬಿಲ್ ಇರುತ್ತೆ, ವಿತೌಟ್ ಬಿಲ್ ಅಂತೂ ಇಲ್ಲ. ಇವತ್ತೊಂದು ಅಂಗಡಿಗೆ ಹೋಗಿ ಯಾವ್ದಾನ ಐಟಮ್ಗಳು ತಂದ್ಕೊಡು ಅಂತ ಹೇಳಿದ್ರೆ ಹೆಂಗ್ ತಂದ್ಕೊಡ್ತಾರೆ? ಅದೇ ರೀತಿ ಕೆಲವು ಕುಟುಂಬಗಳಿಗೆ ಯಾರಿಗ ಅವಶ್ಯಕತೆ ಇದೆ ಆ ಕುಟುಂಬಗಳಿಗೆ ಪಟಾಕಿನ ಅಂಗಡಿಯಿಂದ ದುಡ್ಡು ಕೊಟ್ಟು ತಗೊಂಡೋಗಿ ಮನೆಗೂ ಕೊಡಬೇಡ ಅಂತ ಹೇಳ್ತಾ ಇದ್ದಾರೆ. ಪಟಾಕಿನೇ ಕೊಡಬಾರ್ದು ಅಷ್ಟೇ.